ಮಾರ್ನಿಂಗ್ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೇನ್, ಶೀತಲ್ ಶೆಟ್ಟಿ ವ್ಲಾಗ್ಸ್. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ದಿಸ್ ವಿಡಿಯೋ ಇಸ್ ರಿಲೇಟೆಡ್ ಟು 21 days ಹಾರ್ಟ್ ಚಾಲೆಂಜ್. ಜಸ್ಟ್ ನೋ ಐ ಡನ್ ವಿತ್ ಮೈ ABC ಜ್ಯೂಸ್. ಸೊ ಈ ಚಾಲೆಂಜ್ ಇವಾಗ ಏನಕ್ಕಪ್ಪ ಅಂತ ಅಂದವ್ರಿಗೆ ನಾನು ಇವಾಗ ಆನ್ಸರ್ ಮಾಡಿಬಿಡ್ತೀನಿ. ಈ ಡೇಸಲ್ಲಿ ಸ್ವಲ್ಪ ನಾನು ಸೋಂಬೇರಿಯಾಗಿದ್ದೆ, ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ಕೂಡ. ಸೊ ಹಾಗಾಗಿ ನನ್ನ ಮದುವೆ ಕೂಡ ಹತ್ರ ಬರ್ತಿದೆ. ಸೊ ನಾನು ಕೂಡ ಫಿಟ್ ಆ್ಯಂಡ್ ಫೈನಾಗಿ ಕಾಣಿಸೋಣ ಅಂದ್ಕೊಂಡು ಈ 21 days ಹಾರ್ಟ್ ಚಾಲೆಂಜ್ ತೊಗೋತಾ ಇದ್ದೀನಿ. ಸೊ ಲೆಟ್ಸ್ ಗೋ ಹೇಗೆ ಹೋಗುತ್ತೆ ಅಂತ. ಬಟ್ ಡೆಫಿನೆಟ್ಲಿ ಅಲ್ಲಿ ಕಂಪ್ಲೀಟ್ ಮೈ 21 days. ಸ್ವಲ್ಪ ವೆಯ್ಟ್ ಕೂಡ ಲಾಸ್ ಆಗಬೇಕು, ಹಾಗಾಗಿ ಈ ಚಾಲೆಂಜ್ ತೊಗೋತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಏನೇನು ಕವರಪ್ ಮಾಡ್ತೀನಪ್ಪ ಅಂತಂದರೆ ಎವ್ರಿಥಿಂಗ್. ನಾನು ಮಾರ್ನಿಂಗ್ ಜ್ಯೂಸ್ ಏನು ಕುಡಿತೀನಿ, ಆ್ಯಂಡ್ ಬ್ರೇಕ್ಫಾಸ್ಟ್ ಏನು ತಿಂತೀನಿ, ಲಂಚ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು, ಮಿಡ್ಡಲ್ಲಿ ಯಾವ ಡ್ರಿಂಕ್ ಕುಡಿತೀನಿ, ಇಲ್ಲ ಯಾವ ಫ್ರೂಟ್ಸ್ ತಿಂತೀನಿ, ಪ್ರತಿಯೊಂದು ಕವರ್ ಮಾಡೇ ಮಾಡ್ತೀನಿ ಗೈಸ್. ಐ ಹೋಪ್ ಎಲ್ಲರೂ ಲೈಕ್ ಮಾಡ್ತೀರಾ ಅಂತ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ವಿಶ್ ಮಿ ವೆರಿ ಗುಡ್ ಲಕ್. ಥ್ಯಾಂಕ್ ಯು. ಸಿ ಗೈಸ್, ನಾನು ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತಿರೋದು 7:47ಗೆ. ಸೊ ಎಂಡ್ ಆದಾಗ ಎಷ್ಟು ಟೈಮ್ ಇರುತ್ತೆ ಅಂತ ತೋರಿಸ್ತೀನಿ. ಮುಗೀತು. ಜಸ್ಟ್ ನಾವು ಕಂಪ್ಲೀಟೆಡ್ ವಿತ್ ಮೈ ಜುಂಬಾ ಎಕ್ಸಸೈಸ್. ಸೊ ನಾವು ಐ ಆಮ್ ಗೋಯಿಂಗ್ ಟು ಡೂ ಎ ಸೂರ್ಯ ನಮಸ್ಕಾರ. ಫಸ್ಟ್ ಡೇ ನೋಡೋಣ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಗೈಸ್. ಸೊ ಸೂರ್ಯ ನಮಸ್ಕಾರ ಕೌಂಟ್ ಹಾಕೋತಾ ಇದ್ದೀನಿ ಇಲ್ಲಿ. ಲೆಟ್ಸ್ ಸಿ ಹೌ ಆಯಿತು ಅಂತ. ಎಷ್ಟು ಮಾಡ್ತೀನಿ ನೋಡೋಣ. 1 2 3 4 5 6 7 8 9 10 11 12 ಡನ್ ವಿತ್ ಮೈ ಸೂರ್ಯ ನಮಸ್ಕಾರ ಆಲ್ಸೋ ಗೈಸ್. ಈ ವಿಡಿಯೋ ಪ್ರಕಾರ 30 ಸೂರ್ಯ ನಮಸ್ಕಾರ ಕೌಂಟ್, 1 ಸೂರ್ಯ ನಮಸ್ಕಾರ ಇನ್ 30 seconds ಅಂತ ಇದೆ. ಸೊ ಇವತ್ತಿಗೆ ನಾನು 10 ಕಂಪ್ಲೀಟ್ ಮಾಡಿದ್ದೀನಿ. ನೋಡ್ಬೋದು ವಿಡಿಯೋದಲ್ಲಿ ಅಷ್ಟಿದೆ, 10 ಮಾಡಿದ್ದೀನಿ. ಸ್ಟಾರ್ಟಿಂಗ್ ಡೇನೇ ಅಲ್ವಾ, ಚಿಕ್ಕದಿಂದ ದೊಡ್ಡ ಕೌಂಟ್ಗೆ ಹೋಗೋಣ ಅಂತ ನಾನು. ಸೊ ಅದಕ್ಕೆ ಸ್ವಲ್ಪ ಮಾಡ್ಕೊಂಬಂದೆ. ಬಟ್ ಜುಂಬಾ ನನಗೆ ಅಭ್ಯಾಸ ಇತ್ತು ಫಸ್ಟಿಂದ. ನಾನು ಜುಂಬಾ 20 minutes ಕಂಪ್ಲೀಟ್ ಮಾಡಿದೆ. ಈಗ ಒಂದು 15 minutes ಆಯಿತು ಗೈಸ್, ಕಂಪ್ಲೀಟೆಡ್ ವಿತ್ ಮೈ ವರ್ಕೌಟ್. ಸೊ ಇವಾಗ ನಾನು ಬ್ರೇಕ್ಫಾಸ್ಟ್ ಏನು ತಿಂತೀನಿ ಅಂತ ನೋಡೋಣ ಬನ್ನಿ. ಸೊ ಗೈಸ್ ನೋಡ್ತಿದ್ದೀರಲ್ಲ, ನಾನು ಸ್ಟಾರ್ಟ್ ಮಾಡಿದ್ದು 7:47ಗೆ. ಸೊ ಎಂಡ್ ಅಪ್ ಮಾಡ್ತಿರೋದು 8:36. ಆಲ್ಮೋಸ್ಟ್ 15 minutes ಆಫ್ ವರ್ಕೌಟ್. ನೋಡಿದ್ರಲ್ಲ, 50 minutes ಆಫ್ ವರ್ಕೌಟ್. ಇನ್ನು ನಾಳೆ 10 ನಿಮಿಷ ಜಾಸ್ತಿ ಆ್ಯಡ್ ಮಾಡ್ಕೊತೀನಿ. ಹಂಗೆ ಸ್ವಲ್ಪ ಎಕ್ಸ್ಟ್ರಾ ಎಕ್ಸಸೈಸ್ ಕೂಡ ಆ್ಯಡ್ ಮಾಡ್ಕೊತೀನಿ. ಡೇ ಬೈ ಡೇ ಇನ್ಕ್ರೀಸ್ ಮಾಡ್ಕೊತ ಹೋಗ್ತೀನಿ, ಡಿಕ್ರೀಸ್ ಅಂತೂ ಮಾಡಲ್ಲ. ಸೊ ನೋಡಿದ್ರಲ್ಲ, ಬಿಸಿ ಓಟ್ಸ್, ಅದು ಕೂಡ ಸಪ್ಪೆ ಓಟ್ಸ್. ಇದು ಯಾವುದೇ ಥರ ಮಸಾಲ ಓಟ್ಸ್ ಎಲ್ಲ ಏನಲ್ಲ ಗೈಸ್, ಸಪ್ಪೆ ಓಟ್ಸ್ ಆ್ಯಂಡ್ 1 ಫ್ರೂಟ್ ಅಷ್ಟೆ. ಇದು ತಿಂತೀನಿ ಅಷ್ಟೆ. ಟೈಮ್ ಇವಾಗ 9 o'clock ಆಗಿದೆ. ಸೊ ನಾನು ಮುಂಚೆ ವರ್ಕೆಲ್ಲ ಹೋಗ್ಬೇಕಾದ್ರೆ 8:30 9 ಟಿಫನ್ ಆಗೋಗೋದು ನಂದು. ಸೊ ಹಾಗಾಗಿ ವರ್ಕೌಟ್ ಮುಗೀತಿದ್ದಂಗೆ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಫಸ್ಟ್ ನಾನು ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಮಾಡ್ಕೊಂಬಿಡ್ತೀನಿ. ಬಿಸಿ ತಿಂದ್ಬಿಡ್ಬೇಕು ಗೈಸ್, ಅದು ಸಪ್ಪೆ ಓಟ್ಸ್ನ. ಆಮೇಲೆ ತಿನ್ನೋಕ್ಕಾಗಲ್ಲ. ಇನ್ನೂ ಬೇಕಾದ್ರೆ ಮಸಾಲ ಓಟ್ಸು ಆ್ಯಡ್ ಮಾಡ್ಕೊಳೋರು ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಪ್ರಿಫರ್ ಮಾಡೋದು ಬೆಟರ್ ಸಪ್ಪೆ ಓಟ್ಸ್. ಫ್ರೆಶ್ ಗಾಳಿ ತಗೋತಾ ಇದ್ದೀನಿ ಗೈಸ್.
ಹೂವು ತೊಗೊಂಡ್ಬಂದು ಫ್ರೆಶಪ್ ಆಗಿ ಪೂಜೆ ಮಾಡಬೇಕು. ಬನ್ನಿ ಹೋಗೋಣ. ಸ್ನಾನ ಮಾಡಿದ್ದಾಯಿತು, ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ದೀಪ ಹಚ್ತಾ ಇದ್ದೀನಿ. ಗುರುವಾರ ರಾಯರ ದಿನ. ಇದು ನಮ್ಮ ಅಮ್ಮನ ಫ್ರೆಂಡ್ ಮಂತ್ರಾಲಯ ಹೋಗಿ ಪ್ರಸಾದ ತಂದ್ಕೊಟ್ಟಿದ್ದಾರೆ. ನಿನ್ನೆ ಪೂಜೆ ಮಾಡಿ ತಿಂದು ಪೂಜೆ ಎಲ್ಲ ಆಯಿತು ಗೈಸ್. ನಾನು ಓಟ್ಸ್ ತಿಂದಿದ್ದು ಅರೌಂಡ್ 8:45, 9 ಹಾಗೆ. ಸೊ ನಾನು ಫ್ರೆಶಪ್ ಆಗಿದ್ದು ಕೂಡ 10:45. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಪೂಜೆ ಎಲ್ಲ ಮುಗೀತು ಗೈಸ್. ನಾನು ಓಟ್ಸ್ ತಿಂದಿದ್ದು ಅರೌಂಡ್ 8:45, 9 ಆಗಿತ್ತು. ನಾನು ಫ್ರೆಶಪ್ ಆಗಿದ್ದು ಕೂಡ 10:45. 2 hours ಗ್ಯಾಪ್ ಕೊಟ್ಟು ನಾನು ಫ್ರೆಶಪ್ ಆಗಿ ಪೂಜೆ ಎಲ್ಲ ಮುಗಿಸ್ದೆ. ಸೊ ಈಗ ಲಂಚ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಲಂಚ್ಗೆ ಏನು ಅಂತ ತೋರಿಸ್ತೀನಿ ಬನ್ನಿ. ಮಮ್ಮಿ ಬೇಳೆ ಸಾಂಬಾರು ಮಾಡಿದ್ದಾರೆ. ನನ್ನ ಡಯಟ್ಗೆ ನಮ್ಮ ಫುಲ್ ಸಪೋರ್ಟ್. ಬೇಳೆ ಸಾಂಬಾರು ರೆಡಿಯಾಗಿದೆ. ಸೊ ಅನ್ನನ 1 hour ಮುಂಚೆನೇ ಅವ್ರು ನೆನೆಸಿಟ್ಟಿದ್ರೆ ಅನ್ನ ಆಗಿದೆ. ಇದು ಜೋಳ ತೆಗಿಬೇಕು ಸಲಾಡ್ಗೆ. ಸೊ ನೋಡಿದ್ರಲ್ಲ, ಅಮ್ಮ ಅನ್ನ ಸಾಂಬಾರು ರೆಡಿ ಮಾಡಿದ್ದಾರೆ. ನಾನು ಸ್ವಲ್ಪ ಸೌತೆಕಾಯಿ ಇಡ್ಲಿ ಅಂತ ಕಟ್ ಮಾಡ್ಕೊತಾ ಇದ್ದೀನಿ. ಅನ್ನ ಸಾರು ತಿನ್ನೋದ್ರ ಜೊತೆಗೆ ಏನಾದರೂ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಳ್ಳಿ. ಕ್ಯಾರೆಟ್ ಸಲಾಡ್ ಆಗಿರ್ಬೋದು, ಇಲ್ಲ ಕ್ಯಾರೆಟು, ಸೌತೆಕಾಯಿ, ಕಾರ್ನ್ ಎಲ್ಲ ಮಿಕ್ಸ್ ಸಲಾಡ್ ಆಗಿರ್ಬೋದು. ಸಲಾಡ್ ಈಸ್ ಮಸ್ಟ್ ಅಂಡ್ ಶುಡ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಮುಂದಿನ ಸೆಷನ್ ಕೋರ್ಟ್ ಹೋಗಿ ಅಲ್ಲಿ ವಾರೆಂಟನ್ನು ಪಡೆದು ಎಲ್ಲರೂ ಕೂಡ ಅರೆಸ್ಟ್ ಮಾಡುವಂತ ಕೆಲಸಕ್ಕೆ ರಿಬೂಟ್ ಮಾಡಿ ನಮ್ಮ ಮೊದಲಿನ ಮತ್ತೆ ರಿವ್ಯಾಂಪ್ ಮಾಡಿ ಮತ್ತೆ ಹೊಸ ಕಲೆಕ್ಷನ್ಸ್ ಅಂತ ಹೇಳಿ. ಇದು ನನ್ನ ಲಂಚ್ ಗೈಸ್. 1 ಬೌಲ್ ಆಫ್ ರೈಸ್ ತೊಗೊಂಡಿದ್ದೀನಿ, ಬೇಳೆ ಸಾಂಬಾರು ಆ್ಯಂಡ್ ಸೌತೆಕಾಯಿ ಅಷ್ಟೇ. 12:30 ನನ್ನ ಊಟ ಫಿನಿಶ್ ಆಯಿತು. 12:30. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆಂಟ್. 12:30 ನನ್ನ ಊಟ ಫಿನಿಶ್ ಆಯಿತು ಗೈಸ್. ಯಾಕಂದರೆ ನಾನು ಬೆಳಗ್ಗೆ 8:45 ಎಲ್ಲ ಓಟ್ಸ್ ತಿಂದಿದ್ದು, ತುಂಬ ಹಶ್ವಾಗ್ತಿತ್ತು. ಸೊ ಅಮ್ಮ ಅನ್ನ ಸಾಂಬಾರು ಮಾಡಿಕೊಟ್ರು. 1 ಬೌಲ್ ಆಫ್ ರೈಸ್, ಸೌತೆಕಾಯಿ ಸಾಂಬಾರು ತಿಂದೆ ಅಷ್ಟೇ. ಬಟ್ ಇದನ್ನು ಮರಿಬಾರ್ದು, ನೀರು ಅಷ್ಟೊಂದು ಶುಡ್ ಕುಡಿಲೇಬೇಕು. 3 to 4 ಲೀಟರ್ಸ್ ಕಂಪಲ್ಸರಿ. ಕುಡಿತಾ ಇರಿ ಅವಾಗವಾಗ. ಸ್ಟೇ ಹೈಡ್ರೇಟ್. ಸೊ ಟೈಮ್ ಈಗ ಒಂದು 4 o'clock. ಸೊ ನನ್ನ ಸ್ನ್ಯಾಕ್ಸ್ ಏನಪ್ಪ ಅಂದರೆ ಜೋಳ. ಸೊ ನಾನು ಅವಾಗಲೇ ಬೇಯಿಸಿದ್ದೆ, ಬಟ್ ಊಟಕ್ಕೆ ತಿನ್ನಲಿಲ್ಲ. ಬರೀ ಸೌತೆಕಾಯಿ ಸಾಕು ಅಂದ್ಬಿಟ್ಟು ಸುಮ್ಮನಾದೆ. ಇವಾಗ ಸ್ನ್ಯಾಕ್ಸ್ ತಿಂತಾಯಿದ್ದೀನಿ. ನೈಸ್.
ಸೌಂಡ್ ಕೇಳಿಸ್ತಿದೆಯಲ್ಲ ಬ್ಯಾಂಕ್ ನಾನು ಇಂಡಿಪೆಂಡೆನ್ಸ್ ಡೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಮಕ್ಕಳು. ಟೈಮ್ ಬಂದು 4:30. ಆಚೆ ವಾಕಿಂಗ್ ಹೋಗೋಣ ಅಂದ್ಕೊಂಡೆ, ಮಳೆ ಬರ್ತಿದೆ. ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲು ಬರುತ್ತೋ ಏನೂ ಗೊತ್ತಾಗಲ್ಲ ಗೈಸ್. ಅದಕ್ಕೇ ಮನೇಲಿ ಮಾಡೋಣ ವಾಕಿಂಗ್ ಅಂತ ಅಂದ್ಕೊಂಡೆ. ಲೆಟ್ಸ್ ಡೂ ದಿಸ್. ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ಗೈಸ್. 1.5 hour ವಾಕ್ ಮಾಡಿದ್ದೀನಿ. 6.6 ಕಿಲೋಮೀಟರ್ಸ್, 8,000 ಸ್ಟೆಪ್ಸ್ ಹಾಕಿದ್ದೀನಿ. 401 ಕ್ಯಾಲೋರೀಸ್ ಬರ್ನ್ ಆಗಿದೆ. ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಲೆಟ್ಸ್ ಗೋ. ಡಿನ್ನರ್ಗೆ ಏನು ಅಂತ ಪ್ರಿಪೇರ್ ಮಾಡೋಣ ಬನ್ನಿ ಗೈಸ್. ಇವಾಗ ಅನ್ನ ನೆನೆಯೋಕ್ಕಿದ್ದಾವೆ, ಸಲಾಡ್ ಮಾಡ್ಕೊಳ್ಳೋಣ ಅಂತ. ಸೊ ಇವಾಗ ಕುಕ್ಕರ್ ಇಡ್ತಾ ಇದ್ದೀನಿ ಬೇಯಕ್ಕೆ. ಬನ್ನಿ ಕುಕ್ಕರ್ ಇಡೋಣ. ಐ ಥಿಂಕ್ 1 ಗ್ಲಾಸ್ ನೀರು ಸಾಕಾಗತ್ತೆ ಅನಿಸುತ್ತೆ. ಡಿನ್ನರ್ ಪ್ರಿಪ್ರೇಷನ್ ನಡೀತಾ ಇದೆ. ಕಾಳು ಬೇಯಿಸಾಯಿತು, ಸ್ವಲ್ಪ ಅದಕ್ಕೆ ಒಗ್ಗರಣೆ ಟೆಚ್ಕೊಳ್ಳೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಈರುಳ್ಳಿ, ಸ್ವಲ್ಪ ಕಾಯಿ ತುರಿ, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಸೊ ಬೆಂದಿರೋ ಕಾಳು ಕೂಡ ಇಲ್ಲಿದೆ. ಆಲ್ಮೋಸ್ಟ್ ಎಲ್ಲ ಬೆಂದಿದೆ. ಆಯಿಲ್ ಸ್ವಲ್ಪನೇ ಹಾಕಿರೋದು, ಜಾಸ್ತಿ ಹಾಕಿಲ್ಲ. ಸೊ ಇವಾಗ ನಾನು ಬೇಯಿಸಿರೋಂಥ ಕಾಳು ಹಾಕ್ತಾಯಿದ್ದೀನಿ. ಸೊ ಎಲ್ಲ ಕಾಳಲ್ಲ, ಯಾಕಂದರೆ ನಾನು ಕುಡಿತೀನಿ, ಉಪ್ಸಾರು ಥರ ಇರುತ್ತೆ. ಇದಕ್ಕೆ ನಾನೇನೇನು ಆ್ಯಡ್ ಮಾಡಲ್ಲ, ಈಗ ಹಾಗೆ ಸ್ವಲ್ಪ ಕುಡಿತೀನಿ. ಇದಕ್ಕೆ ಕಾಳು ಬೇಯಿಸ್ಬೇಕಾದ್ರೆ ಲೈಟಾಗಿ ಉಪ್ಪು ಹಾಕಿದ್ದೆ, ಸೊ ಅದೇ ಸಾಕಾಗುತ್ತೆ. ಸ್ವಲ್ಪ ಕಾಯಿ ತುರಿ ಹಾಕೋಣ. ಸೊ ಸಲಾಡ್ ಜೊತೆಗೆ ಒಂದೇ ಒಂದು ದೋಸೆ ಹಾಕೊಂಡು ಅಂತ ಡಿಸೈಡ್ ಮಾಡಿದೆ. ಒಂದೇ ಒಂದು ದೋಸೆ. ಇದು ಕಾಳು ಬೇಯಿಸಿಟ್ಟಂಥ ನೀರು ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಸಾಲ್ಟ್ ಏನು ಆ್ಯಡ್ ಮಾಡ್ಕೊಂಡಿಲ್ಲ ಅದಕ್ಕೆ. ನೀವು ಒಂದು ಡ್ರಾಪ್ ಅಷ್ಟೇ ಆಯಿಲ್ ಹಾಕ್ತೀರ, ಜಾಸ್ತಿ ಹಾಕ್ತೀರ. ರೆಡಿ ಟು ಹ್ಯಾವ್ ಗೈಸ್ ದೋಸಾ. ಇದು ನನ್ನ ಲಾಸ್ಟ್ ಮೀಲ್ ಗೈಸ್. ದೋಸೆ and ಕಾಳು ಸಲಾಡ್ ಮಾಡಿಕೊಂಡೆ, ಸ್ವಲ್ಪ ಒಗ್ಗರಣೆ ಕೊಟ್ಟೆ ಆ್ಯಂಡ್ ಕೊತ್ತಂಬರಿ. ಅಷ್ಟೇ, ಮುಗೀತು ನಂದು ಇವತ್ತು. ಏನೇನಿತ್ತು ಎಲ್ಲ ಮುಗೀತು.
ಚೆನ್ನಾಗಿದೆ ಸಲಾಡ್. ಸ್ವಲ್ಪ ಅಷ್ಟೇ ಒಗ್ಗರಣೆ ಕೊಟ್ಟಿದ್ದು ನಾನು. ಆಮೇಲೆ ಮೊಸರು ಹಾಕಿದ್ನಲ್ಲ ಸ್ವಲ್ಪ ಆ ಫ್ಲೇವರ್ ಚೆನ್ನಾಗಿದೆ. ಮೊಸರಿಗೆ ಸ್ವಲ್ಪ ಖಾರದ ಪುಡಿ ಆ್ಯಂಡ್ ಮೆಣಸು ಪುಡಿ ಮಾಡಿ ಇಟ್ಕೊಂಡಿರ್ತಾರಲ್ಲ ಅವೆರಡು ಮಿಕ್ಸ್ ಮಾಡಿ ಹಾಕಿದೆ ಲಾಸ್ಟಲ್ಲಿ. ಅದು ಒಳ್ಳೆ ಫ್ಲೇವರ್ ಕೊಡ್ತಿದೆ. ಸೊ ನಾನು ನೆಕ್ಸ್ಟ್ ಡೇ ಏನೇನು ಮಾಡಬೇಕು ಅಂತ ಇವೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬರ್ಕೊಂಡ್ಬಿಡ್ತೀನಿ. ಅದಾಗ್ತದೆ ನನಗೆ ಟಿಕ್ ಮಾಡ್ಕೊಂಡು ಹೋಗ್ಬಿಟ್ರೆ ನನಗೆ ಈಸಿಯಾಗಿ ಹೋಗುತ್ತೆ. ಮರಿತೀನಿ ಅಂತೇನಲ್ಲ, ಮರೆಯಲ್ಲ, ಬಟ್ ಇದೊಂಥರ ಡಿಸಿಪ್ಲಿನ್ ಥರ ಇರುತ್ತೆ ಅಂತ. Thank you so much for watching this video guys. 21 days hat challenge day 1 completed successfully. ತುಂಬ ಖುಷಿ ಆಗ್ತಿದೆ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರೈಸ್ ಪರ್ಸನ್. ಇವತ್ತು ಒಂದೇ ಟೈಮ್ ರೈಸ್ ತಿಂದಿರೋದು. ಆ್ಯಂಡ್ 8000 ಸ್ಟೆಪ್ಸ್. ತುಂಬ ಖುಷಿ ಆಗ್ತಿದೆ. ಐ ಹೋಪ್ ನೀವೆಲ್ಲ ತುಂಬ ಇಷ್ಟಪಟ್ಟಿರ್ತೀರ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫಾಲೋ ಮೀ ಇನ್ ಇನ್ಸ್ಟಾಗ್ರಾಮ್ ನೇಮ್ ಇಸ್ Sheetal Shetty 07. Thank you guys.